ಪರಿಸರ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ. ಅಧ್ಯಕ್ಷ ಪಾಟೀಲ. ತಾಳೆಕೋಟೆ ಪಟ್ಟಣದ ವಿದ್ಯಾರ್ಥಿಗಳು ನಿತ್ಯ ಜೀವನದಲ್ಲಿ ಶಿಸ್ತು ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಂಸ್ಥಾಪಕ ಅಧ್ಯಕ್ಷ ಎಚ್.ಎಸ್. ಪಾಟೀಲ ಹೇಳಿದರು. ಸೋಮವಾರ ಪಟ್ಟಣದ ಎಸ್.ಎಸ್. ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕ ಸರ್ಕಾರ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ ವಿಜಯಪುರ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಪುರಸಭೆ ಕಾರ್ಯಾಲಯ ತಾಳಿಕೋಟೆ, ಶ್ರೀ ಎಸ್.ಎಸ್. ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಹಮ್ಮಿಕೊಂಡ ತ್ಯಾಜ್ಯ ವಿಂಗಡಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ, ಕಿರಿಯ ಅಭಿಯಂತರ ಸಂದೀಪ್ ವಠಾರ, ಕಿರಿಯ ಆರೋಗ್ಯ ನಿರೀಕ್ಷಕ ಶಿವಾನಂದ್ ಜುಮ್ನಾಳ್, ಪುರಸಭೆಯ ಶ್ರೀಪಾದ್ ಜೋಶಿ, ಕಿರಿಯ ಆರೋಗ್ಯ ನಿರೀಕ್ಷಕ ರಂಗನಾಥ್ ಅಜಮನಿ ವೇದಿಕೆಯಲ್ಲಿದ್ದರು. ಸ್ವಚ್ಛ ಭಾರತ ಮಿಷನ್ 2.0 ನಗರ ಮಿಷನ್ ಅಡಿಯಲ್ಲಿ ಶಿಕ್ಷಣ ಸಂವಹನ ಮತ್ತು ತರಬೇತಿ ಕಾರ್ಯಾಗಾರದಲ್ಲಿ ಫಿರೋಜ್ ಮುಲ್ಲಾ, ಸಂದೀಪ್ ವಠಾರ, ಶಿವಾನಂದ್ ಜುಮ್ನಾಳ್ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯ ಬಗ್ಗೆ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ, ಸ್ವಚ್ಛತೆಯ ಹಾದಿ ದೇಶದ ಬುನಾದಿ, ಪೂಜೆಗೆ ಮೊದಲು ಶೌಚ, ಅದುವೇ ಬಾಳಿಗೆ ಕವಚ, ಹಸಿರು ಭೂಮಿ ಸ್ವಚ್ಛತೆಯ ಸಂಕೇತವಾಗಿದೆ, ಸ್ವಚ್ಛತೆಯು ಉಸಿರಾದರೆ ಜೀವನವೇ ಹಸಿರಾಗುತ್ತೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಿಯು ವಿದ್ಯಾರ್ಥಿನಿ ಕಾವ್ಯ ಮಸಕನಾಳ್ ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಕೊಟ್ಟರು. ಶಿಕ್ಷಕ ಎಸ್.ಸಿ. ಗುಡಗುಂಟಿ ನಿರೂಪಿಸಿ ವಂದಿಸಿದರು. ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ನ್ಯೂಸ್ ಚಾನೆಲ್, ತಾಳಿಕೋಟೆ.